ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಮಹಾವೀರ್ಯಾಯ ನಮಃ. ಯಯಾ ಕೃಣೋತಿ ಮುಹುಕಾಚಿದ್ ಋಷ್ವಃ ಪುರುದಾಶುಷೇ ವಿಚಯಿಷ್ಠೋ ಅಂಹೋಥಾ ದಧಾತಿ ದ್ರವಿಣಂ ಚರಿತ್ರೆ ಮಾನೋ ಮಧ್ಯೀಹಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 438ನೇ ಭಾಗ ಇದು. ಅಲ್ಲಿ ನಾವಿವತ್ತು ನೋಡಬೇಕಾಗಿರುವುದು ವಿಷ್ಣು ಸಹಸ್ರನಾಮ ಸ್ತೋತ್ರದ ಮಹಾವೀರ್ಯ ಅನ್ನುವಂಥ 179ನೇ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರವನ್ನು ಕೂಡ. ಮೊದಲು ಮಹಾವೀರ್ಯ ಎಂಬ ಶಬ್ದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನು ಈಗ ನೋಡೋಣ. ವೀರ್ಯ ಅಂದರೆ ಪರಾಕ್ರಮ. ಮಹತ್ ವೀರ್ಯಂ ಯಶಸ್ಸಃ ಮಹಾವೀರ್ಯ. ಇದು ಸರಳವಾದಂಥ ಅರ್ಥ. ಜಗತ್ತಿನಲ್ಲಿ ಪರಾಕ್ರಮಿಗಳಾದವರು ಯಾರ್ಯಾರಿದ್ದಾರೆ ಅವರೆಲ್ಲರ ವೀರ್ಯಕ್ಕೆ, ಪರಾಕ್ರಮಕ್ಕೆ ಇವನು ಪ್ರೇರಕ. ಆದ್ದರಿಂದ ಈತನೇ ಮಹಾವೀರ್ಯ. ಮತ್ತೆ ಬ್ರಹ್ಮಾಂಡ ಎಂಬ ದೊಡ್ಡ ವಸ್ತುವನ್ನು ಸೃಷ್ಟಿಸಿದಂತಹ ವೀರ್ಯ ಇವನು. ಆದ್ದರಿಂದ ಇವನನ್ನ ಮಹಾವೀರ್ಯ ಅಂತ ಹೇಳ್ತಾರೆ. ಹೀಗೆ ಎಲ್ಲವನ್ನೂ ಸೃಷ್ಟಿಸಿದ ವೀರ್ಯ ಅವನು. ಅಪಯೇವ ಸಸರ್ಜಾದವು ತಾಸು ವೀರ್ಯಮವಾಸೃಜತ ತದಂಡಮಭೋದ್ಧೈಮಂ ಸಹಸ್ರಾಂಶ ಸಮಪ್ರಭಂ ಅಂತ ಶಾಸ್ತ್ರ. ಮೊದಲು ನೀರೇ ಇತ್ತು. ಆ ನೀರಿನಲ್ಲಿ ಇವನು ತನ್ನ ವೀರ್ಯವನ್ನು, ಶಕ್ತಿಯನ್ನು ಹಾಕಿದ. ಆಗ ಒಂದು ಬಂಗಾರದ ಅಂಡ ಹುಟ್ಟಿತು ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ವೀರ್ಯ, ಬ್ರಹ್ಮಾಂಡವನ್ನು ಇಡೀ ವಿಶ್ವವನ್ನೇ ನಾಶಪಡಿಸುವಂತಹ ವೀರ್ಯ ಒಂದು. ಮಹಾವಿ ಅಂದರೆ, ಅವಿ ಅಂದರೆ ವಿ ಅಂದರೆ ಪಕ್ಷಿ, ಮಹಾವಿ ಅಂದರೆ ಪಕ್ಷಿರಾಜನಾದ ಗರುಡ. ಆ ಗರುಡನ ಮೂಲಕ ಈರ್ತೆ, ಈರಗತವು ಅಂತ ಧಾತು. ಗರುಡನ ಮೂಲಕ ಸಂಚಾರ ಮಾಡುವುದರಿಂದ ಆತನಿಗೆ ಮಹಾವೀರ್ಯ ಅಂತ ಮತ್ತೊಂದು ಹೆಸರನ್ನು ಕೂಡ, ಮತ್ತೊಂದು ಅರ್ಥದಲ್ಲಿ ಕೂಡ ಮಹಾವೀರ್ಯ ಅಂತಾರೆ ಅವನನ್ನು. ಈಗ ಆ ಮೂಲ ಋಗ್ವೇದದ ಮಂತ್ರದ ಅರ್ಥವನ್ನ ನಾವು ನೋಡೋಣ. ಮೂಲ ಋಗ್ವೇದದಲ್ಲಿ ಕಯಾತತ್ ಶೃಣ್ವೇ ಶಚ್ಯ ಶಚಿಷ್ಠೋ ಯಯಾ ಕೃಣಾತಿ ಮುಹುಕಾಚಿ ದೃಶ್ವ ಪುರುದಾಶುಷೇ ವಿಚಯಿಷ್ಠೋ ಅಂಹೋಥಾ ದಧಾತಿ ದ್ರವಿಣಂ ಚರಿತ್ರೆ ಅಂತ ಮಂತ್ರ. ಅದರಲ್ಲಿ ಕಯಾತತ್ ಶೃಣ್ವೇ ಶಚ್ಯ ಶಚಿಷ್ಠ ಅನ್ನುವಷ್ಟು ಭಾಗ ಏನಿದೆ ಅದನ್ನ ಹಿಂದಿನ ಮಂತ್ರಕ್ಕೆ, ಮಹಾಬುದ್ಧಿ ಎನ್ನುವ ವಿಷ್ಣು ಸಹಸ್ರನಾಮದ ಶಬ್ದವನ್ನು ವ್ಯಾಖ್ಯಾನಿಸುವ ಬೃಹತಿ ಮಂತ್ರಕ್ಕೆ ತಗೊಂಡಿದ್ದಾರೆ. ಇಲ್ಲಿ ಮುಂದೆ ಯಯಾ ಕೃಣೋತಿ ಮುಹುಕಾತಿ ದೃಶ್ವ ಪುರುದಾಶುಚೇ ವಿಚಯಿಷ್ಠೋ ಅಂಹೋಥಾ ದಧಾತಿ ದ್ರವಿಣಂ ಚರಿತ್ರೆ ಅಂತ ಇಷ್ಟು ತಗೊಂಡಿದ್ದಾರೆ ಈ ಮಂತ್ರದಲ್ಲಿ. ಮುಂದೆ ಅದರ ಮುಂದಿನ ಮಂತ್ರದಲ್ಲಿ ಮಾನೋ ಮರ್ಧೀಹಿ ಅಂತಿದೆ, ಅದನ್ನು ಇಲ್ಲಿ ತಗೊಂಡಿದ್ದಾರೆ. ಹೀಗೆ 9ನೇ ಮಂತ್ರದಲ್ಲಿ ಒಂದಿಷ್ಟು ಭಾಗ ಬಿಟ್ಟಿದ್ದಾರೆ, ಮತ್ತೆ 10ನೇ ಮಂತ್ರದಲ್ಲಿ ಒಂದಿಷ್ಟನ್ನ ತಗೊಂಡಿದ್ದಾರೆ. ತಗೊಂಡು ಇದಿಷ್ಟನ್ನು ಇಲ್ಲಿ ಬೃಹತಿ ಮಂತ್ರವಾಗಿ ಪೋಣಿಸಿದ್ದಾರೆ. ಈ ಮಂತ್ರಕ್ಕೆ ಸಾಯಣಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ಶಚಿಷ್ಠ ಅಂದ್ರೆ ಪ್ರಾಜ್ಞ ಅಂತ ಅರ್ಥ. ಅಂತ ಭಗವಂತ ಕಯಾ ಶಚ್ಯ, ಶಚಿ ಅಂದ್ರೆ ಪ್ರಜ್ಞಾ, ಯಾವ ಬುದ್ಧಿಯಿಂದ, ಶೃಣ್ವೇ ಶ್ರೂಯತೆ, ನಾವು ಅವನನ್ನು ಯಾವ ಬುದ್ಧಿಯಿಂದ ತಿಳಿಯೋದು. ಋಷ್ವ ಅಂದ್ರೆ ಮಹಾನ್, ಬಲಿಷ್ಠನಾದವನು. ಅವನನ್ನ ಯಯಾ ಪ್ರಜ್ಞೆಯ, ಯಾವ ಬುದ್ಧಿಯಿಂದ,
ಏನು ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದಾನಲ್ಲ, ಮತ್ತೆ ದಾಶುಷಿ ತನಗೆ ಹವಿಸ್ಸನ್ನು ಕೊಟ್ಟಂತಹ ಯಜಮಾನನಿಗೆ ಆ ಯಜಮಾನನ ಪಾಪಗಳನ್ನು ನಾಶ ಮಾಡ್ತಾ ಇದ್ದಾನಲ್ಲ, ಅಂಥವನನ್ನು ನಾವು ತಿಳಿಯುವುದು ಹೇಗೆ? ಸ್ತೋತ್ರ ಮಾಡುವವನಿಗೆ ದೊಡ್ಡ ಪ್ರಮಾಣದ ಸಂಪತ್ತನ್ನು ಕೊಡ್ತಾನೆ. ಇಂಥ ಎಲ್ಲ ಮಹಾಮಹಿಮೆ ಇರುವಂಥ ದೇವ ಇವನನ್ನು ನಾವು ಯಾವ ಮೂಲಕ ತಿಳ್ಕೊಳ್ಳೋದು ಅಂತ ಸಾಧಕನಾದವನು ತನ್ನ ಗೊಂದಲವನ್ನ ತೋಡ್ಕೋತಾ ಇದ್ದಾನೆ. ಇದು ಸಾಯಣಾಚಾರ್ಯರು ಹೇಳಿದಂತಹ ಅರ್ಥ ಆಯಿತು. ಮುಂದೆ ಋಗ್ವೇದದ ಮೂಲ ಮಂತ್ರಕ್ಕೆ ಅರ್ಥ ಮಾಡಿರುವಂತಹ ಭಗವಂತ ಆಚಾರ್ಯರು ಅವರೇನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಶಚಿಷ್ಠ ಅಂದ್ರೆ ಪ್ರಜ್ಞಾಶಾಲಿ. ಸಾಯಣಾಚಾರ್ಯ ಹೇಳಿದ ಅರ್ಥವನ್ನೇ ಭಗವಂತಾಚಾರ್ಯ ಕೂಡ ತಗೊಂಡಿದ್ದಾರೆ. ಶಚಿ ಅಂದ್ರೆ ವೇದವಾಣಿ. ಇಲ್ಲಿ ಹಿಂದೆ ಸಾಯಣಾಚಾರ್ಯರು ಶಚಿ ಅಂದ್ರೆ ಪ್ರಜ್ಞಾ ಅಂತ ಅರ್ಥ ಇಟ್ಕೊಂಡಿದ್ರೆ, ಇವರು ಶಚಿ ಎಂಬ ಶಬ್ದಕ್ಕೆ ವೇದವಾಣಿ ಅನ್ನುವಂಥ ಅರ್ಥವನ್ನ ಹೇಳಿದ್ದಾರೆ. ಯಾವ ವೇದವಾಕ್ಯದ ಮೂಲಕ ನಾವು ಭಗವಂತನನ್ನ ತಿಳ್ಕೊಳ್ಬೇಕು, ನಮಗೆ ಆತನನ್ನು ತಿಳಿಸುವಂತಹ ಶಾಸ್ತ್ರ ಯಾವುದು ಅಂತ ಅದರ ತಾತ್ಪರ್ಯ. ನ ಕಯಾಪಿ, ಯಾವುದರಿಂದಲೂ ತಿಳಿಯೋದು ಸಾಧ್ಯ ಇಲ್ಲ. ಶಚಿ ಎಂಬ ಶಬ್ದಕ್ಕೆ ಬುದ್ಧಿ ಅಂತನೂ ಅರ್ಥ ಇದೆ, ಹಾಗೆ ವಾಣಿ ಅಂತನೂ ಅರ್ಥ ಇದೆ ಅಂತ ಹೇಳ್ತಾರೆ ಭಗವಂತಾಚಾರ್ಯರು. ಋಷ್ವ ಅಂದ್ರೆ ಸರ್ವೋತ್ತಮನಾದ ಈ ಭಗವಂತನನ್ನ ಋಷ್ವ ಅಂದ್ರೆ ಸರ್ವೋತ್ತಮ ಅಂತ ಅದರ ಅರ್ಥ ಆಗ್ತದೆ ಅಂತ ಅರ್ಥವನ್ನು ಭಗವಂತಾಚಾರ್ಯರು ವರ್ಣನೆ ಮಾಡ್ತಾರೆ. ಯಯ ಅಂದ್ರೆ ಲಕ್ಷ್ಮಿ ಜೊತೆಗೆ, ಮುಹು ಅಂದ್ರೆ ಮುಹುಹು, ಕೃಣೋತಿ ಲಕ್ಷ್ಮಿ ಜೊತೆಗೂಡಿಯೇ ಜಗತ್ತಿನ ಸೃಷ್ಟಿ, ಪಾಲನೆ, ನಾಶ ಇತ್ಯಾದಿಗಳನ್ನು ಅವನು ಮಾಡ್ತಾನೆ. ಆ ಲಕ್ಷ್ಮಿಯು ಕೂಡ ಭಗವಂತನಿಗೆ ಕಾಚಿತ್ ಅನೇಕ ಚೇತನೇಶು ಏಕ, ಅನೇಕ ಚೇತನರಿದ್ದಾರೆ, ಅವರಲ್ಲಿ ಲಕ್ಷ್ಮೀದೇವಿಯು ಒಬ್ಬಳು. ಅವರೆಲ್ಲರಿಗಿಂತಲೂ ಶ್ರೇಷ್ಠಳಿರಬಹುದು, ಅಲ್ಪಳೆ, ಇವನೆದುರಿಗೆ ಅವಳು ಅಲ್ಪಳೆ, ಅಪೂರ್ಣಳಾದ್ದರಿಂದ ಮತ್ತೆ ಪರತಂತ್ರಳಾದ್ದರಿಂದ. ಕಯಾ ಶಚಿ ಅಂದ್ರೆ ವೇದವಾಕ್ಯ. ಯಾವ ವೇದವಾಕ್ಯದಿಂದ ಆ ಭಗವಂತನನ್ನ ಪ್ರತಿಪಾದಿಸುವುದು, ಯಾವ ವೇದವಾಕ್ಯದಿಂದ ಆ ಭಗವಂತ ಪ್ರತಿಪಾದಿಸಲ್ಪಡ್ತಾನೆ, ಅಂಥ ವೇದವಾಕ್ಯವನ್ನು ನಾನೇ ಯಾವಾಗ ಶ್ರವಣ ಮಾಡಿ ಏನು? ಸಾಧಕನ ಒಳ ಮನಸ್ಸಿನ ಸಂಕಟ ಇದು. ಯಯ ಅಂದ್ರೆ ಆ ಶಚ್ಯ, ಆ ಪ್ರಜ್ಞೆಯ ಮೂಲಕ ಇವನೇನು ಕಾರ್ಯಗಳನ್ನು ಮಾಡ್ತಾನೆ ಭಗವಂತ, ಆ ಪ್ರಜ್ಞೆ ಆದರೂ ಎಂಥದ್ದು, ಅಂಥ ವ್ಯಾಪಕವಾದ ಮಹಾ ಶ್ರೇಷ್ಠವಾದಂತಹ ಪ್ರಜ್ಞಾ ಬಲ ಅದೆಂಥದ್ದು ಅಂತ ನಾನು ತಿಳಿಬೇಕಲ್ಲ, ಅದನ್ನಾದ್ರೂ ತಿಳಿಯೋದು ಹೇಗೆ? ಯಜಮಾನನಿಗೆ, ದಾಶುಷೇಂದ್ರ ಯಜಮಾನನಿಗೆ ಪೂರ್ವ ಅಂದ್ರೆ ಬಹು ಏನು ಪಾಪ ಇದೆ, ಅದನ್ನೆಲ್ಲ ಈ ಭಗವಂತನೇ ನಾಶಪಡಿಸ್ತಾನೆ ಅಂತ ಅದರ ಅರ್ಥ. ಮತ್ತು ಮುಂದೆ ಮಾನೋ ಮರ್ಧೀಹಿ ಅಂತಿದೆ, ಅದೆಲ್ಲ ಮುಂದಿನ ಮಂತ್ರದ ಭಾಗ. ಆದರೆ ನಾವೀಗ ನೋಡ್ತಿರೋ ಬೃಹತಿ ಮಂತ್ರದಲ್ಲೇ ಅದು ಸೇರಿ ಹೋಗಿರೋದ್ರಿಂದ ಮಾನವ ಮರ್ಧೀಹಿ ಅಂದ್ರೆ ನಮ್ಮನ್ನ ಹಿಂಸಿಸಬೇಡ, ಮುಕ್ತರನ್ನಾಗಿ ಮಾಡುವಂತ ಅದರ ತಾತ್ಪರ್ಯ ಆಗ್ತದೆ. ಇದು ಭಗವಂತಾಚಾರ್ಯ ಹೇಳಿದಂಥ ಅರ್ಥ. ಈ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಮೂಲ ಋಗ್ವೇದಕ್ಕೆ ಅವ್ರ ಮಂತ್ರಕ್ಕೆ ಅರ್ಥ ಬರೆದಿಲ್ಲ, ಆದರೆ ಅವರ ಅರ್ಥ ಬರೆಯುವುದು ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ. ಋಷ್ವ ಅಂದ್ರೆ ಬಲಿಷ್ಠ ಅಂತ ಅರ್ಥ ಅವ್ರು ಹೇಳೋದು. ಋಷ್ವ ಅಂದ್ರೆ ಬಲಿಷ್ಠನಾದಂತಹ ಈ ಇಂದ್ರ. ಯಯ ಪ್ರೇರಣೆಯ, ಯಾವ ಪ್ರೇರಣೆಯಿಂದ ಮತ್ತೆ ಮತ್ತೆ ಪ್ರೇರಣೆಯನ್ನು ಪಡೆದು ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡ್ತಾನೋ ಆ ಪ್ರಜ್ಞೆ ಎಂಥದ್ದು? ಕಾಚಿತ. ಅದೇ ಅವನಿಗೆ ಬೇರೆ ಯಾರು ಪ್ರೇರಣೆ ಬೇಕಾಗಿದೆ? ಕಾಯೇವ ಇತಿ ಆಕ್ಷೇಪ. ಬೇರೆ ಯಾರಿಂದಲೋ ಪ್ರೇರಣೆ ಪಡೆದು ಈ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಬೇಕಾಗಿದೆಯೇನೋ. ಪರಪ್ರೇರಣಾ ನಾಸ್ತಿ ಕಿಂತು ಸ್ವವೀರ್ಯೇಣೈವ ಸರ್ವಂ ಕರೋತಿ. ಇನ್ನೊಬ್ಬರು ಅವನನ್ನು ಪ್ರೇರಿಸಬೇಕಾಗಿಲ್ಲ, ತನ್ನದೇ ಶಕ್ತಿಯಿಂದ ತನ್ನದೇ ಇಚ್ಛೆಯಿಂದ ಅವನು ಕಾರ್ಯ ಮಾಡಬಲ್ಲವನು. ಯಜಮಾನನಿಗೆ ಪುರು ದ್ರವಿಣಂ, ದೊಡ್ಡ ಪ್ರಮಾಣದ ಸಂಪತ್ತನ್ನು ಕೊಡ್ತಾನೆ.
ಮತ್ತೆ ಭಗವಂತ ತಾನು ಕರ್ಮವನ್ನು ಮಾಡಲಿಕ್ಕೆ ಅವನಿಗೆ ಇನ್ನೊಬ್ಬರು ಪ್ರೇರಣೆ ಬೇಕಾಗಿಲ್ಲ. ಆದ್ರಿಂದ ಅವನಿಗೆ ಅಂಹಃ ಅಂದ್ರೆ ಪಾಪ ದುಃಖ ಇತ್ಯಾದಿ ಯಾವುದೂ ಇಲ್ಲ. ಇನ್ನೊಬ್ರು ಯಾರು ನಮ್ಮನ್ನು ಪ್ರೇರಿಸಿದ್ರೆ ಅವ್ರ ಇಚ್ಛೆಗನುಸಾರವಾಗಿ ನಾವು ಕಾರ್ಯ ಮಾಡುವುದಿದ್ರೆ ನಮಗೆ ದುಃಖ. ಭಗವಂತನಿಗೆ ಅಂಥದ್ದು ಯಾವುದೂ ಇಲ್ಲ. ಅಂತಹ ಮಹಾ ಸಾಮರ್ಥ್ಯವುಳ್ಳವನು ಇವನು. ಅಂಥ ಭಗವಂತನೇ ನಮ್ಮನ್ನ ಮಾಮರ್ಧಿ ಹಿಂಸಿಸಬೇಡ. ಮಹತ್ ವೀರ್ಯಂ ಸಾಮರ್ಥ್ಯಂ ಯಶ ಸಹ ಮಹಾವೀರ್ಯ. ಮಹಾವೀರ್ಯ ಅನ್ನೋ ಅರ್ಥ ಋಶ್ವ ಎಂಬ ಶಬ್ದದಿಂದ ಸಿಗ್ತದೆ ಅಂತ ಭಗವಂತಾಚಾರ್ಯ ರಘುನಾಥ ಸ್ವಾಮಿಗಳ ತಾತ್ಪರ್ಯ ಇದ್ದಂತೆ ಕಾಣಿಸ್ತದೆ. ಈ ಮಂತ್ರಕ್ಕೆ ಇವರೆಲ್ಲರೂ ಹೇಳಿದಂಥ ಅರ್ಥಗಳನ್ನ ನಾವೀಗ ನೋಡಿದೆವು. ಇನ್ನು ಮುಂದೆ ಇದಕ್ಕೆ ನಾನೇನು ಅರ್ಥ ಮಾಡ್ಕೊಂಡಿದ್ದೇನೆ, ಈ ಹಿಂದಿನ ವ್ಯಾಖ್ಯಾನಕಾರರು ಹೇಳಿದಂಥ ಅರ್ಥಗಳನ್ನ ನಾನು ಯಾವುದನ್ನ ಜೋಡಿಸ್ಕೊಂಡಿದ್ದೇನೆ ಅನ್ನೋದೊಂದಿಷ್ಟನ್ನ ಈಗ ನಾವು ನೋಡೋಣ. ಅನ್ವಯಾರ್ಥ. ಋಶ್ವ ಅಂದ್ರೆ ಮಹಾನ್, ಬಲಿಷ್ಠ ಅಂತ ಅರ್ಥ. ಅದಕ್ಕೆ ಸಾಯಣಾಚಾರ್ಯರು ಮಹಾನ್ ಅನ್ನೋ ಅರ್ಥವನ್ನ ಮತ್ತು ಭಗವಂತಾಚಾರ್ಯರು ಕೂಡ ಅದೇ ಅರ್ಥ ಹೇಳಿದ್ದಾರೆ. ಬಲಿಷ್ಠ ಅನ್ನೋ ಅರ್ಥವನ್ನ ರಘುನಾಥ ಸ್ವಾಮಿಗಳು ಹೇಳಿದ್ದಾರೆ. ಎರಡೂ ಅರ್ಥಗಳನ್ನು ನಾನು ಇಟ್ಕೊಂಡಿದ್ದೇನೆ. ಯಯ ಅಂದ್ರೆ ಶಚ್ಯ, ಪ್ರಜ್ಞೆಯ. ಈ ಸಾಯಣಾಚಾರ್ಯರು ಮತ್ತೆ ಭಗವಂತಾಚಾರ್ಯರು ಅದು ಕೇಳುವಂತಹ ಅರ್ಥ ಪ್ರಜ್ಞಾ ಅಂತ. ರಘುನಾಥ ಸ್ವಾಮಿಗಳು ಪ್ರೇರಣಾ ಅಂತ ಅರ್ಥ ಹೇಳ್ತಾರೆ. ಮುಹು ಅಂದ್ರೆ ಮುಹುಹು, ಮತ್ತೆ ಅಂತ ಅದಕ್ಕೆ ತಾತ್ಪರ್ಯ ಆಗ್ತದೆ. ಕಾಚಿತ್ ಅಂದ್ರೆ ಕಾನಿಚಿತ್, ಕೆಲವು ಕಾರ್ಯಗಳನ್ನು ಕೃಣೋತಿ ಮಾಡ್ತಾನೆ. ಅದಲ್ಲದೆ ದಾಶುಷೆ ಹವಿಹಿದಾತೆ ಯಜಮಾನಾಯ, ತನಗೆ ಯಾರು ಹವಿಸ್ಸನ್ನು ಕೊಡ್ತಾನೋ ಅಂಥ ಯಜಮಾನನಿಗೆ ಮತ್ತೆ ಜರಿತ್ರೆ ತನ್ನ ಸ್ತೋತ್ರ ಮಾಡುವಂಥವನಿಗೆ ಪುರು ಬಹಳ ಅಂಹಃ ಪಾಪವನ್ನು ವಿಚಯಿಷ್ಠ ವಿನಾಶ ಇಷ್ಠ, ನೀನು ನಾಶಪಡಿಸ್ತೀಯ ಪಾಪವನ್ನೆಲ್ಲ ಈ ಭಗವಂತನೇ. ಜರಿತ್ರೆ ಅಂತನ್ನುವುದನ್ನು ಇಲ್ಲಿ ಇಟ್ಕೊಳ್ಬಹುದು ಅಥವಾ ಮುಂದೆ ಇಟ್ಕೊಳ್ಬಹುದು. ಅದಲ್ಲದೆ ಜರಿತ್ರೆ ಸ್ತೋತ್ರ ಮಾಡುವವನಿಗೆ ಈ ದ್ರವಿಣಂ ಜ್ಞಾನವೆಂಬ ಮೋಕ್ಷವನ್ನ, ಜ್ಞಾನ ಮತ್ತು ಮೋಕ್ಷವೆಂಬ ಸಂಪತ್ತನ್ನ ಆದಧಾತಿ ನೀನು ಕೊಡ್ತಿ. ಜರಿತ್ರೆ ಅನ್ನೋದನ್ನ ಈ ದ್ರವಿಣ ಅನ್ನೋದಕ್ಕೆ ಹೊಂದಿಸಿಕೊಳ್ಳುವುದೇ ಯೋಗ್ಯ. ಯಜಮಾನನಿಗೆ ಪಾಪವನ್ನು ಪರಿಹಾರ ಮಾಡ್ತೆ, ಸ್ತೋತ್ರ ಮಾಡುವವನಿಗೆ ಜ್ಞಾನ ಮತ್ತು ಮೋಕ್ಷವೆಂಬ ಧನವನ್ನು ಕೊಡ್ತಿ. ಹೇ ಇಂದ್ರ ನಹ ಮಾಮರ್ಧೀಹಿ, ನಮ್ಮನ್ನು ಹಿಂಸಿಸಬೇಡ. ಇಲ್ಲಿ ಯಾ ಅಂತಿದೆಯಲ್ಲ, ಯಾ ಅಂದ್ರೆ ಪ್ರಜ್ಞಾ ಅಂತ ಅರ್ಥ. ಯಯ ಕೃಣೋತಿ ಅಂತ ಹೀಗೆ ಬಂದಿದೆಯಲ್ಲ. ಯಯ ಅಂದ್ರೆ ಪ್ರೇರಣೆಯ ಅಂತ ಅರ್ಥ ಬರ್ತಿದ್ದಾರೆ ಇವರೆಲ್ಲ. ಇನ್ನು ಕೆಲವರು ಪ್ರಜ್ಞಾ ಅಂತ ಅರ್ಥ ಬರ್ತಿದ್ದಾರೆ. ಯಾ ಪ್ರಾಪಣೆ ಅಂತ ಏನು ಧಾತು ಇದೆಯಲ್ಲ, ಪ್ರಾಪಣ ಅಂದ್ರೆ ಜ್ಞಾನ. ಎಲ್ಲ ಧಾತುಗಳು ಕೂಡ ಗತ್ಯರ್ಥಕವಾದ ಎಲ್ಲ ಧಾತುಗಳು ಕೂಡ ಜ್ಞಾನಾರ್ಥಕವಾಗಿ ಹಾಗೇ ಆಗ್ತವೆ. ಆದ್ರಿಂದ ಯಾ ಅಂದ್ರೆ ಪ್ರಜ್ಞಾ ಅಂತ ನನಗೆ ಅರ್ಥ ಕಾಣಿಸ್ತು. ಯಯ ಅಂದ್ರೆ ಪ್ರಜ್ಞೆಯಿಂದ. ಯಯ ಅಂದ್ರೆ ಅದು ಸರ್ವನಾಮ ಶಬ್ದ ಅಲ್ಲ, ಯಯ ಅಂದ್ರೆ ಪ್ರಜ್ಞೆಯಿಂದ ಅಂತ ಅರ್ಥವನ್ನ ಇಟ್ಕೊಳ್ಳುವುದು ಉಚಿತವಾಗಿ ನನಗೆ ಕಂಡಿತು. ಈ ಬೃಹತಿ ಮಂತ್ರಕ್ಕೂ ಈ ನಾಮಕ್ಕೂ ಇರುವ ಸಂಬಂಧ ಏನು? ಮಹತ್ವೀರ್ಯಂ ಬಲಂ ಯಶ ಸಹ ಮಹಾವೀರ್ಯ, ಇದು ಎಲ್ಲರೂ ಹೇಳಿರುವಂತಹ ಅರ್ಥ. ಅದೇ ಅರ್ಥವನ್ನೇ ಬೃಹತಿ ಮಂತ್ರದಲ್ಲಿ ಋಶ್ವ ಎಂಬ ಶಬ್ದ ವ್ಯಾಖ್ಯಾನ ಮಾಡಿದೆ. ಋಶ್ವ ಅಂದ್ರೂ ಬಲಿಷ್ಠ ಅಂತಲೇ ಅರ್ಥ. ಅದನ್ನ ನಾವೀಗಾಗಲೇ ಇವರೆಲ್ಲ ಹೇಳಿದ್ದನ್ನು ನೋಡಿದ್ದೇವೆ. ಬಲವಾನ್ ಅನ್ನೋ ಅರ್ಥವನ್ನು ರಘುನಾಥ ಸ್ವಾಮಿಗಳು ಹೇಳೇ ಇದ್ದಾರೆ. ಹೀಗೆ ಬೃಹತಿ ಮಂತ್ರಕ್ಕೂ ಮತ್ತೆ ಆ ನಾಮಕ್ಕೂ ಸಂಬಂಧ. ಮಹಾವೀರ್ಯವಂತನಾದಂತಹ ಬಲಿಷ್ಠನಾದ ಈ ಭಗವಂತ ತನ್ನ ಪ್ರಜ್ಞಾಬಲದಿಂದ ಅನಾದಿ ಕಾಲದಿಂದಲೂ ಅನೇಕ ಮಹಾಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ನಾವೀಗ ನೋಡ್ತಿರುವುದು ಭಾವಾರ್ಥ. ಅಲ್ಲದೆ ಈ ಜೀವನವೆಂಬ ಯಜ್ಞದಲ್ಲಿ ತನಗೆ ಯಾರು ಹವಿಸ್ಸನ್ನು ಅರ್ಪಿಸಿದಂಥ ಯಜಮಾನ ಇದ್ದಾನೆ, ಅವನ ಮಹಾಪಾಪಗಳನ್ನು ಕಳೀತಾನೆ. ತನ್ನನ್ನು ಸ್ತುತಿಸುವಂತಹ ಭಕ್ತನಿಗೆ ಮಹಾ ಸಂಪತ್ತನ್ನು ಕೊಡ್ತಾನೆ. ಭಗವಂತನೇ
ನಮ್ಮನ್ನೆಂದೂ ಕೂಡ ಯಾವ ರೀತಿಯಿಂದಲೂ ಭೌತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬಾಧೆಗೆ ಈಡು ಮಾಡಬೇಡ ಅಂತ ಭಕ್ತನ ಪ್ರಾರ್ಥನೆ ಭಗವಂತನ ಸನ್ನಿಧಾನದಲ್ಲಿ. ಮಹಾವೀರ್ಯ ಎಂಬ ನಾಮಕ್ಕೆ ಸಂಬಂಧಪಟ್ಟಂತೆ ಸರ್ವಮೂಲದಲ್ಲಿ ವೇದಾದಿ ಶಾಸ್ತ್ರಗಳಲ್ಲಿ ಇರುವಂತಹ ಉಲ್ಲೇಖಗಳನ್ನು ನೋಡೋಣ. ಭಗವಂತನ ವೀರ್ಯವನ್ನ ಪ್ರಭಾವವನ್ನ ವರ್ಣಿಸುವಂಥ ಭಾಗಗಳನ್ನು ನೋಡೋಣ. ಮತ್ತೆ ಬೇರೆ ಬೇರೆಯವರು ಏನು ಅರ್ಥಗಳನ್ನು ಹೇಳಿದ್ದಾರೆ, ಯಾರು ಸಂಗ್ರಹಿಸಿಟ್ಟಿದ್ದ ಅರ್ಥಗಳು, ಅವುಗಳನ್ನು ಕೂಡ ಈಗ ನೋಡೋಣ. ವೀರ್ಯಂ ಬಲೆ ಪ್ರಭಾವೇಚ, ವ್ಯಕ್ತಿಯ ಶಕ್ತಿ ಮತ್ತು ಆತನ ಪ್ರಭಾವ, ದೈಹಿಕವಾದ ಶಕ್ತಿ ಮತ್ತು ಮಾನಸಿಕವಾದಂಥ ಸಾಮರ್ಥ್ಯ ಅಂತ ನಾವು ತಿಳ್ಕೋಬಹುದು. ಅಂತರಂಗದ ಶಕ್ತಿ. ವಿಷ್ಣೋರ್ನಕಂ ವೀರ್ಯಾಣಿ ಪ್ರವೋಚಂ ಯಃ ಪಾರ್ಥಿವಾನಿ ವಿಮಮೇ ರಜಾಂಸಿ ಅಂತ ಋಗ್ವೇದ ಅವನನ್ನು ವರ್ಣಿಸ್ತದೆ. ಸಮಗ್ರ ಭೂಮಂಡಲದಲ್ಲಿರುವಂತಹ ಪರಮಾಣುಗಳನ್ನಾದರೂ ಎಣಿಸಬಹುದು. ಆದರೆ ವಿಷ್ಣುವ್ರ ವೀರ್ಯಾಣಿ ಕೋನೋ ಭಕ್ತಿ, ಭಗವಂತನ ಮಹಿಮೆ ಇದಿಷ್ಟೇ ಅಂತ, ಅವನ ಕಾರ್ಯಗಳನ್ನು ಇದಿಷ್ಟೇ ಅಂತ ಪಟ್ಟಿ ಮಾಡಿ ಎಣಿಸ್ಲಿಕ್ಕೆ ಯಾರಿಗೆ ಸಾಧ್ಯ ಇದೆ? ನತೇ ವಿಷ್ಣು ಜಾಯಮಾನೋ ನ ಜಾತಃ ದೇವ ಮಹಿಮ್ನಃ ಪರಮಂತ ಮಾಪ ಅಂತ ಮತ್ತೊಂದು ಕಡೆ ಋಗ್ವೇದದಲ್ಲಿ. ಹಿಂದೆ ಹುಟ್ಟಿದವರು, ಮುಂದೆ ಹುಟ್ಟಲಿಕ್ಕಿರುವಂಥವರು ಯಾರೂ ಕೂಡ ದೇವ ಮಹಿಮ್ನಃ ಪರಮಂತ ಮಾಪ, ಭಗವಂತನೇ ನಿನ್ನ ಮಹಿಮೆಯ ಅಂತವನ್ನು ಯಾರು ಕೂಡ ಕಂಡವರಿಲ್ಲ. ಪುಮಾನ್ ರೇತ ಸಿಂಚತಿ ಯೋಷಿತಾಯಾಮ್ ಬಹ್ವಿ ಪ್ರಜಾ ಪುರುಷಾತ್ ಸಂಪ್ರಸೂತಾ ಅಂತ ಅಥರ್ವಣ ಉಪನಿಷತ್ತಿನ ಒಂದು ವರ್ಣನೆ. ಈ ಪುರುಷ ವಾಸುದೇವ ಪುಮಾನ್ ನಾಮ, ವಾಸುದೇವ ಎಂಬ ಹೆಸರಿನ ಈ ಪುರುಷ, ಅವನು ತನ್ನ ಪತ್ನಿಯಾದ ರಮೆಯಲ್ಲಿ ಗರ್ಭವನ್ನ ಇಟ್ಟ. ರಮಾಯಾಂ ಗರ್ಭಮದಧಾತ್ ಪ್ರಜಾಸ್ತಸ್ಮಾತ್ ಪ್ರಜಜ್ಞರೆ, ಅದರಿಂದ ಎಲ್ಲ ಪ್ರಜೆಗಳು ಕೂಡ ಹುಟ್ಟಿದವು. ಮಮ ಯೋನಿರ್ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ. ನನ್ನ ಪತ್ನಿ ಲಕ್ಷ್ಮೀದೇವಿ, ನಾನು ಅವಳಲ್ಲಿ ಗರ್ಭವನ್ನು ಆಧಾನ ಮಾಡ್ತೇನೆ, ಜಗತ್ತೆಲ್ಲವೂ ಕೂಡ ಅದರಿಂದಲೇ ಹುಟ್ಟುವುದು ಅಂತ ಭಗವದ್ಗೀತೆ ಕೃಷ್ಣ ಹೇಳ್ಕೊಳ್ತಾನೆ. ಜಗತ್ತಿನಲ್ಲಿ ಉಳಿದೆಲ್ಲ ವ್ಯಕ್ತಿಗಳ ವೀರ್ಯ ಅಂತ ಅನ್ನೋದು ಪ್ರಾಕೃತವಾದದ್ದು. ಆದರೆ ಭಗವಂತನ ವೀರ್ಯ ಮಹಾವೀರ್ಯ, ಅಪ್ರಾಕೃತವಾದದ್ದು. ಆದ್ರಿಂದ ಅಪ್ರಾಕೃತವಾದ ಶಕ್ತಿ ಉಳ್ಳವನವನು. ಈ ಅವನ ವೀರ್ಯದಿಂದ ಬ್ರಹ್ಮಾಂಡ ಹುಟ್ಟಿತು ಅಂತ ಹೇಳಿದಾಗಲೂ ಕೂಡ ಆತನ ಶರೀರದ ಒಂದು ಭಾಗವಾದಂಥ ನಮ್ಮಲ್ಲಿ ಕಾಣಿಸುವಂತಹ ವೀರ್ಯ ಅಂತ ಅನ್ನೋದು ಏನಿದೆ, ಅಂಥ ವೀರ್ಯದಿಂದ ಜಗತ್ತು ಹುಟ್ಟಿತು ಅಂತ ಅರ್ಥ ಅಲ್ಲ. ಭಗವಂತನ ಶಕ್ತಿಯಿಂದ ಪ್ರೇರಿತವಾಗಿ ಪ್ರಕೃತಿಯಿಂದಲೇ ಈ ಜಗತ್ತು ಹುಟ್ಟುವುದು. ಭಗವಂತನ ವೀರ್ಯ ಅಂತ ಅನ್ನೋದು ಯಾವುದಕ್ಕೂ ಕೂಡ ಉಪಾದಾನ ಕಾರಣ, ಮೆಟೀರಿಯಲ್ ಕಾಸ್ ಅಲ್ಲ. ಅದು ಕೇವಲ ಇನ್ಸ್ಟ್ರೂಮೆಂಟಲ್ ಕಾಸ್, ನಿಮಿತ್ತ ಕಾರಣ ಮಾತ್ರ. ಭಗವಂತನ ಆ ಅಪರಿಮಿತ ಮಹಿಮೆಯ ಉಪಾದಾನವನ್ನಾಗಿಟ್ಕೊಂಡು ಅದರಿಂದ ಜಗತ್ತು ಹುಟ್ಟುವುದಲ್ಲ, ಕೇವಲ ಅದು ನಿಮಿತ್ತ ಕಾರಣ ಮಾತ್ರ. ತಂದೆ ವೀರ್ಯದಿಂದ ಪುತ್ರ ಅಥವಾ ಪುತ್ರಿ ಹುಟ್ಟುತ್ತಾರೆ, ಅಲ್ಲಾದ್ರೆ ಅದು ಉಪಾದಾನ ಕಾರಣವೇ, ಮೆಟೀರಿಯಲ್ ಕಾಸೇ. ಆದರೆ ಭಗವಂತನ ವೀರ್ಯ ಅನ್ನುವುದು ಜಗತ್ತಿಗೆ ಉಪಾದಾನ ಕಾರಣ ಅಂತ ಭಾವಿಸಬಾರದು. ಮಹಾವೀರ್ಯ ಅಂದ್ರೆ ಮಹಾಂತಸ್ಯತೆ ವೀರಾಶ್ಚ ಮಹಾವೀರಾಹ ತೇಷಾಂ ಪ್ರಾಪ್ಯತ್ವಾತ್ ಮಹಾವೀರ್ಯ. ಮಹಾವೀರರು, ಮಹಾಪರಾಕ್ರಮಿಗಳು, ಜ್ಞಾನಿಗಳು ಏನಿದ್ದಾರೆ, ಅದರಂತೆ ಅವರಿಂದ ಇವನು ಹೊಂದಲ್ಪಡುವವನು ಅಂತ ಅರ್ಥ. ವೀರ್ಯ ಅಂತಂದ್ರೆ ಈ ಸೂರ್ಯ ಅಂದ್ರೆ ಸೂರ್ಯಗಳಿಂದ ಹೊಂದಲ್ಪಡುವವನು, ಜ್ಞಾನಿಗಳಿಂದ ಹೊಂದಲ್ಪಡುವವನು ಅಂತ ಅರ್ಥ. ಹಾಗೆ ವೀರ್ಯ ಅಂದ್ರೆ ವೀರರಿಂದ ಹೊಂದಲ್ಪಡುವವನು ಅಂತ ಮತ್ತೊಂದು ಅರ್ಥವನ್ನು ಕೂಡ ತಿಳ್ಕೊಳ್ಬಹುದು. ಈ ಅಧ್ಯಾತ್ಮದ ಮಾರ್ಗದಲ್ಲಿ, ಸಾಧನ ಮಾರ್ಗದಲ್ಲಿ ಮುನ್ನುಡಿಯುವಂತಹ ಸಾಧಕರೇನಿದ್ದಾರೆ ಅವರೇ ಮಹಾವೀರರು. ಅವರು ತಮ್ಮ
ಈ ಜೀವನವೆಂಬ ಯಜ್ಞದಲ್ಲಿ ಭಗವಂತನಿಗೆ ಹವಿಸ್ಸನ್ನು ಸಲ್ಲಿಸ್ತಾರೆ, ಅವನನ್ನು ಸ್ತುತಿಸ್ತಾರೆ. ಅಂಥ ಮಹಾವೀರರಿಂದ ಈತ ಪ್ರಾಪ್ತನಾದವನು ಅಂತ ಅರ್ಥ. ಒಂದು ಮಹಾವೀರ ಎಂಬ ಶಬ್ದಕ್ಕೆ ಮಹಾಶಕ್ತಿ ಉಳ್ಳವನು ಅಂತ ಅರ್ಥ. ಅದನ್ನ ಋಷ್ವ ಎಂಬ ಶಬ್ದ ವ್ಯಾಖ್ಯಾನ ಮಾಡಿದೆ ಬೃಹತಿ ಮಂತ್ರ. ಮಹಾವೀರ್ಯ ಅಂದ್ರೆ ಜ್ಞಾನಿಗಳಿಂದ ಪ್ರಾಪ್ತನಾದವನು ಅಂತ ಒಂದು ಅರ್ಥ. ಆ ಜ್ಞಾನಿಗಳಿಂದ ಪ್ರಾಪ್ಯ ಅಂತನ್ನುವ ಅರ್ಥವನ್ನ ಚರಿತ್ರೆ ದ್ರವಿಣಂ ದದಾತಿ, ನಿನ್ನನ್ನು ಸ್ತುತಿಸುವವರಿಗೆ ಸರ್ವಥರದ ಸಂಪತ್ತನ್ನು ಕೊಡ್ತೆ. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸಯೇ ವೈಕೋ ಜನಾರ್ದನಃ. ಮುಕ್ತರಿಂದ ಅವನು ಪ್ರಾಪ್ಯನಾದವನು. ಇದು ಈ ಮಹಾವೀರ್ಯ ಎಂಬ ಶಬ್ದಕ್ಕೂ ಆ ಮಂತ್ರಕ್ಕೂ ಇರುವಂತಹ ಮತ್ತೊಂದು ಸಂಬಂಧ. ಮಹಾವೀರ್ಯ ಅನ್ನೋ ಶಬ್ದಕ್ಕೇನೆ ಜ್ಞಾನಿಗಳಿಂದ ಗಮ್ಯನಾದವನು, ಜ್ಞಾನಿಗಮ್ಯ. ಈ ಬೃಹತಿ ಮಂತ್ರವು ಕೂಡ ಅದನ್ನೇ ವಿವರಿಸಿದೆ. ಚರಿತ್ರೆ ದ್ರವಿಣಂ ದದಾಸಿ ಎಂಬುದಾಗಿ. ಜೀವನವೆಂಬ ಯಜ್ಞದಲ್ಲಿ ನಿನಗೆ ಹವಿಸ್ಸನ್ನು ಕೊಡುವಂತಹ ದಾಶುರಿ ಯಜಮಾನನಿಗೆ ಪಾಪವನ್ನು ನಾಶ ಮಾಡ್ತಿ, ಪಾಪ ದುಃಖವನ್ನು ನಾಶ ಮಾಡ್ತಿ. ಮುಂದೆ ಅವನು ಸ್ತುತಿಸಿದಾಗ ಅವನಿಗೆ ಜ್ಞಾನವನ್ನು ಕೊಟ್ಟು ಮೋಕ್ಷವನ್ನು ಕೂಡ ಕೊಡ್ತಿ. ಇದೆಲ್ಲವೂ ಜ್ಞಾನಿ ಪ್ರಾಪ್ಯ ಅನ್ನೋ ಅರ್ಥವನ್ನು ತೋರಿಸ್ತದೆ. ಹೀಗೆ ಎರಡು ರೀತಿಯಾಗಿ ಈ ಬೃಹತಿ ಮಂತ್ರಕ್ಕೂ ಮತ್ತೆ ಈ ನಾಮಕ್ಕೂ ಇರುವಂತಹ ಸಂಬಂಧ ಇದೆ. ಮಹಾವೀರ್ಯ ಅನ್ನೋ ಶಬ್ದಕ್ಕೆ ಲಕ್ಷಾಲಂಕಾರ ಯಾವುದೇ ಅರ್ಥವನ್ನು ಹೇಳಿಲ್ಲ. ಶಾಂಕರ ಭಾಷ್ಯದಲ್ಲಿ ಜಗತ್ತಿಗೆ ಉತ್ಪತ್ತಿ ಕಾರಣವಾದ ಅವಿದ್ಯಾ ಎಂಬ ವೀರ್ಯ ಇದ್ದವನು, ಅವಿದ್ಯೆಯಿಂದ ಜಗತ್ತು ಹುಟ್ಟೋದು ಅಂತ ಅದ್ವೈತ ಸಿದ್ಧಾಂತ ಹೇಳುವುದರಿಂದ ಅವಿದ್ಯಾ ಎಂಬ ವೀರ್ಯ ಉಳ್ಳವನು ಅಂತ ಶಂಕರಾಚಾರ್ಯ ಅರ್ಥ ಹೇಳ್ತಾರೆ. ಮತ್ತೆ ಪರಾಶರ ಭಟ್ರು ಹೇಳ್ತಾರೆ, ವಿಕಾರವನ್ನು ಉಂಟು ಮಾಡುವ ಕಾರಣವಿದ್ರೂ ವಿಕಾರ ಹೊಂದದೇ ಇರುವವನಿಗೆ ವೀರ ಅಂತಾರೆ. ಹೇತೌ ಸತಿ ವಿಕಾರಿತ್ವೇ ಅಪಿ ಅವಿಕಾರಿತ್ವ ಲಕ್ಷಣಂ ಮಹದ್ವೀರ್ಯಂ ಯಸ್ಯೇತಿ ಮಹಾವೀರ್ಯ ಸಚ ಸ್ಮೃತಃ ಅಂತ. ಜಗತ್ತಿನಲ್ಲಿ ಯಾವುದೇ ವಿಕಾರವೂ ಇವನಿಗಾಗೋದಿಲ್ಲ. ಅವನು ರಾಮಕೃಷ್ಣಾದಿ ರೂಪದಿಂದ ಅವತಾರ ಮಾಡಿದಾಗಲೂ ಅವನನ್ನ ಯಾವುದೇ ಸ್ತ್ರೀಯರು ಕೂಡ ಪ್ರಲುಬ್ಧನನ್ನಾಗಿ ಮಾಡಲಿಕ್ಕೆ ಸಮರ್ಥರಾಗಲಿಲ್ಲ. ಪತ್ನ್ಯಸ್ತು ಷೋಡಶ ಸಹಸ್ರಂ ಅನಂಗಮಾಣೈ ಯಸ್ಯೇಂದ್ರಿಯಂ ವಿಮತಿತುಂ ಕರ್ಣೈರ್ನ ಶೇಕುಹು. ಕೃಷ್ಣನ ಕುರಿತು ಭಾಗವತ ಹೇಳ್ತದೆ. ಅವನ 16,108 ಜನ ಪತ್ನಿಯರು ಕೂಡ ಸ್ಮಾಯಾವಲೋಕ ಲವದರ್ಶಿತ ಭಾವಹಾರಿ ಭ್ರಮಂಡಲ ಪ್ರಹಿತ ಸೌರತ ಮಂತ್ರ ಶೌಂಡೈಹಿ. ಎಷ್ಟೇ ಕುಡಿನೋಟ ಅವನ ಕಡೆ ಬೀರಿದ್ರು, ಶೃಂಗಾರ ವಿಲಾಸ ಇತ್ಯಾದಿಗಳನ್ನು ಮಾಡಿದ್ರು, ಕಿರುನಗೆ ಬೀರಿದ್ರು, ಹುಬ್ಬು ಕೊಂಕಿಸಿದ್ರು ಕೂಡ, ಎಂಥದೇ ಮನ್ಮಥನ ಬಾಣವನ್ನ ಕೃಷ್ಣನ ಮೇಲೆ ಪ್ರಯೋಗ ಮಾಡಿದ್ರು ಅವನ ಇಂದ್ರಿಯವನ್ನ ಇವ್ರು ಯಾರು ವಿಚಲಿತರನ್ನಾಗಿ ಮಾಡ್ಲಿಕ್ಕೆ, ಅವನ ವ್ಯಕ್ತಿತ್ವವನ್ನು ವಿಚಲಿತವನ್ನಾಗಿ ಮಾಡ್ಲಿಕ್ಕೆ ಇವ್ರು ಸಮರ್ಥರಾಗಲಿಲ್ಲ ಅಂತ ಹೇಳ್ತದೆ ಭಾಗವತ. ಅದಲ್ಲದೆ ನರನಾರಾಯಣ ಋಷಿಗಳಲ್ಲಿ ಒಬ್ಬನಾಗಿ ನಾರಾಯಣ ಇವನಿದ್ನಲ್ಲ, ಅಲ್ಲೂ ಕೂಡ ಹೀಗೆ ಆಯಿತು. ದೃಷ್ಟ ಆತ್ಮನೋ ಭಗವತೋ ನಿಯಮಾವಲೋಕಂ ದೇವ್ಯ ಸ್ವರಂಗ ಪ್ರತನಾ ಘಟಿತಂ ನ ಶೇಕುಹೋ ಅಂತ ಭಾಗವತ ನಾರಾಯಣನ ವರ್ಣನೆ ಮಾಡ್ತದೆ. ಅವನ ನಿಯಮ, ಅವನೇನು ತಪಸ್ವಿ ನಿಯಮ, ಜೀವನದ ನಿಯಮ ಇಟ್ಕೊಂಡಿದ್ದ, ಆ ನಿಯಮಕ್ಕೆ ಭಂಗ ತರಲಿಕ್ಕೆ ಅನಂಗ ಪ್ರತನಾಹ ಮನ್ಮಥನ ಒಂದು ದೊಡ್ಡ ದಂಡೇ ಬಂದಿತ್ತು. ಆದರೆ ಘಟಿತಂ ನ ಶೇಕುಹೋ, ಅವನ ನಿಯಮವನ್ನ ವಿಚಲಿತಗೊಳ್ಳಿಕ್ಕೆ ಮಾಡ್ಲಿಕ್ಕೆ ಇವರಿಗೆ ಆಗಲೇ ಇಲ್ಲ. ಅಂಥ ಅವಿಚಲಿತವಾದಂತಹ ವ್ಯಕ್ತಿತ್ವ ಅವನು. ಅದಕ್ಕೆ ಆತನನ್ನ ಮಹಾವೀರ್ಯ ಅಂತ ಹೇಳಬೇಕು ಅಂತ ಪರಾಶರ ಭಟ್ರು ಹೇಳ್ತಾರೆ. ಸತ್ಯಸಂಧ ಸ್ವಾಮಿಗಳು ಹೇಳುವಂತೆ ಮಹತ್ ವೀರ್ಯಂ ಯಶಸಃ ಅಂತ ಅಷ್ಟೇ ಅರ್ಥ, ದೊಡ್ಡ ಶಕ್ತಿ ಉಳ್ಳವನಂತ. ಹೀಗೆ ನಾವು ಇಲ್ಲಿವರೆಗೆ ಮಹಾವೀರ್ಯ ಎಂಬ ಶಬ್ದದ ಅರ್ಥವನ್ನು ನೋಡಿದ್ವಿ. ಭಗವಂತ ಮಹಾಪರಾಕ್ರಮ ಉಳ್ಳವನು. ಅವನ ತೋಳ್ಬಲ, ಇಡೀ ಬ್ರಹ್ಮಾಂಡವನ್ನೇ ಹುಟ್ಟಿಸಿದ ಆತನ ಶಕ್ತಿ, ಎಲ್ಲರನ್ನೂ ನಿಯಂತ್ರಿಸಬಲ್ಲಂತಹ ಆತನ ವರ್ಚಸ್ಸು, ಇದೆಲ್ಲ ಮಹಾವೀರ್ಯ ಅನ್ನೋದ್ರಲ್ಲಿ ಸೇರಿದೆ. ಅದಲ್ಲದೆ ಜ್ಞಾನಿಗಳಿಂದ ಪ್ರಾಪ್ಯ, ಆತನನ್ನ ಎಲ್ಲಾ ಜ್ಞಾನಿಗಳು ಬಂದು ತಲುಪಲಿಕ್ಕೆ ಪ್ರಯತ್ನ ಪಡ್ತಾರೆ. ಯಾಕೆಂದ್ರೆ ಅವನಿಗಂತ ಮಹಾಶಕ್ತಿ ಇರೋದರಿಂದ. ತಮ್ಮ ಜೀವನವನ್ನ ಭಗವಂತನ ಸೇವೆಗಾಗಿ ಮುಡಿಪಾಗಿಟ್ಟು ಆತನನ್ನ ನಿತ್ಯ ಸ್ತುತಿಸುವ ಭಕ್ತರಿಗೆ ಆತ ಗಮ್ಯನೇ. ಅದನ್ನೂ ಮಹಾವೀರ್ಯ ಅನ್ನೋ ಶಬ್ದ
ವರ್ಣನೆ ಮಾಡಿದೆ. ಹೀಗೆ ಮಹಾವೀರ್ಯ ಅನ್ನೋ ಶಬ್ದ ಎಲ್ಲ ಅರ್ಥಗಳನ್ನು ವರ್ಣನೆ ಮಾಡುವಂಥ ಭಗವಂತನ ಶಕ್ತಿ ಸಾಮರ್ಥ್ಯಗಳನ್ನು ಮತ್ತು ನಮ್ಮಂಥವರಿಂದಲೂ ಆತ ಪ್ರಾಪ್ಯನಾದವನು ಅನ್ನೋ ಅರ್ಥವನ್ನು ವರ್ಣನೆ ಮಾಡುವಂತಹ ಅಪರೂಪದ ಒಂದು ಶಬ್ದ. ಅದರೊಂದಿಗೆ ಇವತ್ತಿನ ಈ ಶ್ರವಣ, ಮಹಾವೀರ್ಯ ಎಂಬ ಶಬ್ದದ ಶ್ರವಣ ಸಮಾಪ್ತವಾಗಿದೆ.